ಮೇಟಿ ಸಾಹೇಬ್ ನಮ್ಮ ಮೇಲೆ ಎಲ್ಲರಿಗೂ ಹೆಂಗೆ ಪ್ರೀತಿಯಿಂದ ಅವ್ರು ಮಾಡಿರುವಂತಹ ಉಪಕಾರಗಳನ್ನ ನಾವು ಇವತ್ತು ಮುಟ್ಟಿಸ್ಬೇಕು ಅಂತ ನಾನು ನಿಮ್ಮೆಲ್ಲರಲ್ಲೂ ಕಳಕಳಿಯಿಂದ ವಿನಂತಿಯನ್ನು ಮಾಡ್ತೀನಿ. ವಿಶೇಷವಾಗಿ ಈ ಒಂದು ಉಮೇಶಣ್ಣ ಮೇಟಿಯವರು ಅವರು ನೀವು ಕಣ್ಣು ಮುಚ್ಚಿ ಬರೀ ಅವ್ರ ಆವಾಜ್ ಕೇಳಿದ್ರೆ ಮೇಟಿ ಸಾಹೇಬ್ರಂಗೆ ಅದ ರೀ ಅವ್ರ ಆವಾಜ್. ಅವ್ರು ಮಾತಾಡಿದ್ರೆ ಅವ್ರು ಮಾತಾಡ್ದಂಗೇನೆ ಅನಿಸ್ತೈತಿ. ಅಷ್ಟು ಅವರ ವ್ಯಕ್ತಿತ್ವ, ಅವರ ಮಾತುಗಳು ಎಲ್ಲರೂ ಕೂಡ ಮೇಟಿ ಸಾಹೇಬ್ರ ಹಾದಿಯಲ್ಲಿದ್ದಾವೆ. ಸೊ ಅದಕ್ಕಾಗಿ ಮುಂಬರುವಂತಹ ದಿನಮಾನಗಳಲ್ಲಿ ಒಬ್ಬ ಯುವಕ ಒಂದು ಸಾಮಾನ್ಯ ಜನರಿಗೋಸ್ಕರ ಕಳಕಳಿಯನ್ನ ಇಟ್ಕೊಂಡು ಸಮಾಜದ ಪರ ಕೆಲಸ ಮಾಡುವಂತಹ ಒಬ್ಬ ನಾಯಕರು ಬಾಗಲಕೋಟೆ ಕ್ಷೇತ್ರಕ್ಕೆ ಬೇಕಾಗ್ಯಾರ. ಸೊ ಅದಕ್ಕಾಗಿ ಅವರ ಒಂದು ಭಾವನೆಯನ್ನ ಇಟ್ಕೊಂಡು, ಮನಸ್ಸಿನಲ್ಲಿ ಭಾವನೆಯನ್ನ ಇಟ್ಕೊಂಡು ಜೊತೆಯಾಗಿ ವಿಶೇಷವಾಗಿ ಒಬ್ಬ ಧೀಮಂತ ನಾಯಕನನ್ನ ನಾವೆಲ್ಲರೂ ಆಯ್ಕೆ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಬೇಡ್ಕೊಂತ, ನಾವೆಲ್ಲರೂ ಕೂಡ ಹೆಗಲಿಗೆ ಕೊಟ್ಟು ಮುಂದಿನ 10 ದಿನಗಳಲ್ಲಿ ಯಾವುದೇ ವಿಶ್ರಾಮವನ್ನು ಪಡೆಯದೆ ನಿರಂತರವಾಗಿ ಉಮೇಶಣ್ಣ ಮೇಟಿಯವರಿಗೋಸ್ಕರ ದುಡಿದು ಮತ್ತೊಮ್ಮೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪತಾಕೆಯನ್ನು ಹಾರಿಸೋಣ ಅಂತ ಹೇಳ್ತಾ, ಈ ಒಂದು ಚುನಾವಣೆ ಬರೀ ಬಾಗಲಕೋಟೆ ಚುನಾವಣೆ ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳ ಚುನಾವಣೆ. ನಾವು ಜನರಿಗೋಸ್ಕರ ಮಾಡಿರುವಂತಹ ಎಲ್ಲ ಅಭಿವೃದ್ಧಿ ಕಾರ್ಯಗಳ ಒಂದು ಲಿಟ್ಮಸ್ ಟೆಸ್ಟ್ ಅಂತಂದ್ರೆ ಅದು ತಪ್ಪಾಗಿಲ್ಲ. ಸೊ ಅದಕ್ಕಾಗಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ನಾವೆಲ್ಲರೂ ಕೂಡ ಮುಂದಿನ 10 ದಿನ ನಿರಂತರವಾಗಿ ದುಡಿದು ಮತ್ತೊಮ್ಮೆ ನಾವು ಕಾಂಗ್ರೆಸ್ ಪಕ್ಷವನ್ನು ಜಯಭೇರಿಯಾಗಿ ಮಾಡೋಣ, ಉಮೇಶಣ್ಣ ಅವರಿಗೆ ಪ್ರಚಂಡ ಬಹುಮತದಿಂದ ಆರಿಸ್ತರೋಣ ಅಂತ ಹೇಳಿ ನನ್ನ ಮಾತನ್ನು